ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್ ಆಕರ್ಷಕ ವಿನ್ಯಾಸದ ವಿವಿಧ ಶ್ರೇಣಿಯ ಬೃಹತ್ ಫ್ಯಾನ್ಸಿ ಲೈಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಮಳಿಗೆ. ನಮ್ಮಲ್ಲಿ ವಿವಿಧ ನಮೂನೆಯ ಪೆಡಸ್ಟಲ್ ಫ್ಯಾನ್, ಟೇಬಲ್ ಫ್ಯಾನ್, ಸೀಲಿಂಗ್ ಫ್ಯಾನ್, ಎಗೋಸ್ಟರ್, ಗೀಸರ್, ಗೇಟ್ ಲೈಟ್, ಸ್ಟ್ರೀಟ್ ಲೈಟ್, ಟೇಬಲ್ ಲ್ಯಾಂಪ್, ಹೆಲೋಜಿನ್, ಎಲ್ಇಡಿ, ಡೆಕೋರೇಟಿಂಗ್ ವಾಲ್ ಲೈಟ್, ಬಲ್ಕೆಟ್, ಎಲ್ಇಡಿ ಝೂಮರ್ಸ್, ಕ್ರಿಸ್ಟಲ್ ಝೂಮರ್ಸ್, ಇಟಾಲಿಯನ್ ಟೈಪ್ಸ್ ಆಫ್ ಝೂಮರ್ಸ್ ಲೈಟ್, ಸಿಂಗಲ್ ಹ್ಯಾಂಗಿಂಗ್ ಲೈಟ್, ಆಲ್ ಟೈಪ್ಸ್ ಆಫ್ ಝೂಮರ್ ಲೈಟ್. ಇದಲ್ಲದೆ ಅತ್ಯುತ್ಕೃಷ್ಟ ಮಟ್ಟದ ಎಲ್ಲಾ ನಮೂನೆಯ ಫ್ಯಾನ್ಗಳು ನಮ್ಮಲ್ಲಿ ಲಭ್ಯವಿದೆ. ಡೀಲರ್ಸ್ ಇನ್ ಹ್ಯಾವೆಲ್ಸ್, ಕ್ರಾಂಪ್ಟನ್, ಓರಿಯೆಂಟ್, ಆಲ್ಮೊನಾರ್ಡ್, ರೆಕಾರ್ಡ್, ಫಿಲಿಪ್ಸ್, ಕೈತಾನ್, ಬಜಾಜ್, ವಿಪ್ರೋ, ಮಾರ್ಕ್, ಆಟೋಕ್ರಾಟ್, ಓಸ್ರಾಮ್, ಪ್ಯಾನಾಸೋನಿಕ್. ಉತ್ತಮ ಆಯ್ಕೆಯ ಲೈಟಿಂಗ್, ಫ್ಯಾನ್ ಮತ್ತು ಎಲೆಕ್ಟ್ರಿಕಲ್ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಲೈಟಿಂಗ್ ಪಾಯಿಂಟ್, SSS ಕಾಂಪ್ಲೆಕ್ಸ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 08-2582300481. ಮೊಬೈಲ್ 9481752720. ಮೈಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ. ಕಂಪ್ಯೂಟರ್ ಶಿಕ್ಷಣ ಭವಿಷ್ಯದ ಆಶಾ ಕಿರಣ. ಇದೀಗ ಗೋಣಿಹಳ್ಳಿ ಪರಿಸರದಲ್ಲಿ ವ್ಯವಸ್ಥಿತ ಕಂಪ್ಯೂಟರ್ ಶಿಕ್ಷಣ ಕೇಂದ್ರ. ಎಲ್ಲ ರೀತಿಯ ಕೋರ್ಸುಗಳು ಲಭ್ಯ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಶೇಕಡ 10 ಯಾವುದೇ ಕೋರ್ಸಿನ ಮೊತ್ತವನ್ನು ಮುಂಗಡವಾಗಿ ಒಮ್ಮೆಲೆ ಪಾವತಿಸಿದಲ್ಲಿ ಆಕರ್ಷಕ ಡಿಸ್ಕೌಂಟ್. ಹಿಂದೆ ಭೇಟಿ ನೀಡಿ RK ಕಂಪ್ಯೂಟರ್ ಎಜುಕೇಶನ್ ಗೋಣಿಹಳ್ಳಿ. ಪ್ರೊಪ್ರೈಟರ್ ರೋಹಿತ್ ಕುಮಾರ್ ಶೆಟ್ಟಿ, ಹೆಬ್ರಿ. ಮೊಬೈಲ್ 9880019093. ಹೆಬ್ರಿ ನ್ಯೂಸ್ನ ವಿಶೇಷ ಸಂಚಿಕೆಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಹೆಬ್ರಿಯಲ್ಲಿ ನಡೆದ 8ನೇ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ 2 ದಿನಗಳ ಎಲ್ಲಾ ತುಣುಕುಗಳನ್ನು ಪ್ರಸಾರ ಮಾಡಿದ್ದೇವೆ. ಆ ಸಂಚಿಕೆಯನ್ನು ನೋಡಿ ಖುಷಿಗೊಂಡ ಹಲವಾರು ಸಾಹಿತ್ಯಾಭಿಮಾನಿಗಳು ಹೆಬ್ರಿ ನ್ಯೂಸ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಸಮ್ಮೇಳನಾಧ್ಯಕ್ಷರ ಮತ್ತು ಇತರ ಗಣ್ಯರ ಭಾಷಣದ ಪೂರ್ಣ ಪಾಠವನ್ನು ಬಿತ್ತರಿಸಲು ಮನವಿ ಮಾಡಿದ್ದಾರೆ. ಅವರ ಮನವಿಗೆ ಸ್ಪಂದಿಸಿದ ಹೆಬ್ರಿ ನ್ಯೂಸ್ ಸಮಯಾವಕಾಶದ ಕೊರತೆಯ ಹಿನ್ನೆಲೆಯಲ್ಲಿಯೂ ಸಮ್ಮೇಳನಾಧ್ಯಕ್ಷರ ಮತ್ತು ಸಮಾರೋಪ ಭಾಷಣದ ಮುಖ್ಯ ಭಾಗವನ್ನು ಪ್ರಸಾರ ಮಾಡಲು ನಿರ್ಧರಿಸಿದೆ. ಹಾಗಾದರೆ ಸಮ್ಮೇಳನಾಧ್ಯಕ್ಷರಾದ ಶ್ರೀ ಅಂಬಾತನಯ ಮುದ್ರಾಡಿಯವರ ಭಾಷಣದ ಭಾಗಶಃ ಮಾತನ್ನು ಕೇಳೋಣ ಬನ್ನಿ. ನಾವಿಲ್ಲಿ ನೆನಪಿಸಬೇಕಾದಂತಹ ಮುಖ್ಯ ಕರ್ತವ್ಯ ಗುರುವಂದನೆ. ಈಗಾಗಲೇ ಒಳಗಳ ಶ್ರೀರಾಮರು ನನ್ನ ಪೂಜ್ಯ ಗುರುಗಳು ನನ್ನನ್ನು ಹರಸಿದರು. ನಿನ್ನೆ ಅಲ್ಲ ಮೊನ್ನೆ 4ನೇ ತಾರೀಕಿನಿಂದ ಅವರ ದರ್ಶನ ಪಡೆದು ಆಶೀರ್ವಾದ ಪಡೆದು ಬಂದೆ. ಅವರಿಗೆ ಉಪಸ್ಥಿತರಿರಬೇಕಂತ ಆಶೆ ನನಗಿತ್ತು. ಆರೋಗ್ಯದಿಂದ ಆಗಲಿಲ್ಲ. ನೆನಪು 1949ನೇ ಇಸ್ವಿಗೆ ಸರಿಯುತ್ತಾ ಇದೆ. 1949ನೇ ಇಸ್ವಿಯಲ್ಲಿ ನಾನು ಹೆಬ್ರಿ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಓದುತ್ತಾ ಇದ್ದೆ. ತರಬೇತಿ ಪಡೆಯದೆ ಅಧ್ಯಾಪಕರಾಗಿ ಕೈಗೊಳ್ಳಲು ಶ್ರೀರಂಗಪಟ್ಟರು ಬಂದರು. ಅವರು ಪಾಠ ಕಟ್ಟುತ್ತಿದ್ರು, ಚೆನ್ನಾಗಿ ಹೇಳುತ್ತಿದ್ರು. ಅವರು ಪಾಠ ಸಮಾಜ ಪಾಠ ಕನ್ನಡವನ್ನು ಅಷ್ಟೇ ಚೆನ್ನಾಗಿ ಹೇಳುವರು. ಅವರನ್ನು ನಮಗೆಲ್ಲ ಪ್ರೀತಿ. ಅವರಿಗೆ ಪದ್ಯ ಕಟ್ಟಿದ್ರು. ಒಂದು ದಿನ ಅವರಿಂದ ಪ್ರೇರಿತನಾಗಿ 10 ಸಾಲಿನ ಒಂದು ವಿಪತ್ತಿಯನ್ನು ಬಂತು. ಮರುದಿನ ಅನ್ಯಕ್ಕೆ ಹೋಗಿ ಅವರಿಗೆ ಕೈಯಲ್ಲಿ ಕೊಟ್ಟೆ. ಇದು ನನ್ನ ಕೈಯಲ್ಲಿ ಇರಲಿ ಅಂತ ಹೇಳಿದರು. 2 ತಿಂಗಳ ನಂತರ ಒಂದು ಬಾಲಮಿತ್ರ ಪತ್ರಿಕೆಯನ್ನು ತಂದು ನನಗೆ ಕೈಗೆ ಕೊಟ್ಟು ಅದರಲ್ಲಿ ನನ್ನ ಪತ್ರಿಕೆ ಪ್ರಕಟವಾಗಿತ್ತು. ಆ ಸಂತೋಷ ನಾನು ನೆನಪಿಸಿಕೊಟ್ಟೆ. ಆ ನಂತರ ನನಗೆ ಅವರ ಆಶೀರ್ವಾದ ಸದಾ ಇದ್ದದ್ದು. ಅವರನ್ನು ನಾನು ಅತ್ಯಂತ ಗೌರವದಿಂದ ಮೊದಲು ನೆನಪಿಸಿಕೊಡ್ತೇನೆ. ನಾನು ತರಬೇತಿ ಕಟ್ಟುವುದಕ್ಕೆ ಅವರು ನನಗೆ ಗುರುಗಳಾಗಿ ಒದಗಿದಕ್ಕೆ ನನ್ನ ಕಾವಿನದ್ದು. 2 ವರ್ಷ ಜನಗಾಹಿಗಳಾಗಿ ಮನೆಯಲ್ಲಿದ್ದಂಥ ಕಾಲಕ್ಕೆ ನನ್ನ ತಂದೆಯವರ ಹತ್ರ ಹೇಳಿ, ಅದೊಂದು ದೊಡ್ಡ ಪರಂಪರೆ, ಗುರು ಪರಂಪರೆ. ಬಾಲೆಗಳು ಹೇಳಿದಾಗ ಮೊದಲೇ ಮಲೆಯಪ್ಪ ಕಲ್ಪು ತಂದೆ ನನಗೆ ಗುರುಗಳು ಅಲ್ಲ, ನನ್ನ ತಂದೆಗೆ ಗುರುಗಳು. ನನ್ನ ತಂದೆ ಮಲೆಪುರಪ್ಪರಿಗೆ ಗುರುಗಳು, ಮಲೆಪುರಪ್ಪರು ನನಗೆ ಗುರುಗಳು. ನಾನು ಅವರಿಗೆ ಮಕ್ಕಳಿಗೆ ಗುರು. ಅವರ ಒಬ್ಬ ಮಗ ನನ್ನ ಮಗಳಿಗೂ ಗುರುಗಳು. 5 ತಲೆಮಾರುಗಳ ಸಂಬಂಧ. ನನ್ನ ತಂದೆ ಹತ್ರ ಕೇಳಿದ್ರು, ನಿಮ್ಮ
ಹುಡುಗರನ್ನು ಶಾಲೆ ಕಳಿಸಿ ಮುಂದಾಡಿದ ಮಕ್ಕಳ ಸಂಖ್ಯೆ ಕಡಿಮೆ ಮಾಡ್ತಾರೆ. ನನ್ನ ಅಪ್ಪ ಹೇಳಿ 2 ವರ್ಷದ ನನಗಷ್ಟೇ ಇದ್ದವ ಇನ್ನೇನು ಆಗ್ತಾನೆ ಅಂತ. ಇಲ್ಲ ನೀನು ಕಳಿಸು, ಅವ ಪಾಸ್ ಆಗ್ತಾನೆ ಈ ವರ್ಷ ಅಂತ. ದೇವರುಡೆಯಾದರೆ ಅವರೇ ಅಧ್ಯಯನ ಬಂತು, ತರಬೇತಿ ಅಧ್ಯಾಪಕನಾಗಿದ್ದೆ. ಈ 2 ಗುರುಗಳು ನಾನು ನೆನಪಿಸಿಕೊಳ್ಳಬೇಕಾದ್ರೆ, ಅನಂತರ ನಾನು ನೆನಪಿಸಿಕೊಳ್ಳಬೇಕಾದ್ರು ನನ್ನ ತಾಯಿ ತಂದೆ ಇರುತ್ತೆ. ನನ್ನ ತಾಯಿ ಅತ್ಯಂತ ಮುಗುದೆ, ಅತ್ಯಂತ ಮುಗುದರೆ ಅಪೂರ್ವಕ್ಕೆ ಕಾಣುವಂತ ಮುಗುದೆ. ನನ್ನ ತಂದೆ ಸ್ವಲ್ಪ ಮಟ್ಟಿಗೆ ಓದಿದ್ರು, ಅರ್ಥವನ್ನು ಹೇಳ್ತಿದ್ರು. ಆ ಮಾತನ್ನು ನಾನು ನೆನಪಿಸ್ಕೊಳ್ಬೇಕಾದ್ರೆ ನನ್ನ ಮನೆಯಲ್ಲಿ ನಾನು ಇವಾಗ ಅನಾಥನಾಗಿದ್ದೇನೆ ಅಂತ ನನಗೆ ಗಮನಿಸ್ತೇನೆ. ನಾನು ಎಲ್ಲಿಗೆ ಹೋಗ್ಲಿ, ಏನೇ ಮಾಡಲಿ, ಏನೇ ಬರಲಿ, ಅದರ ಮೊದಲಿನ ಓದುವುದು ನನ್ನ ತಂದೆ. ಮಗಳನ್ನು ಓದಿ ಹೇಳುತ್ತೆ. ಇಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗಿ ಬಂದ ನಂತರ ನಿನ್ನ ತಾಳ್ಮದಲ್ಲಿ ಹೇಗೆ ಅರ್ಥ ಹೇಳಿದ್ರಿ, ಯಾವ ಅರ್ಥ, ನಿನ್ನ ಭಾಷಣ ಹೇಗೆ ಮಾಡಿ, ಬರೀಕತೆ ಹೇಗೆ ಮಾಡ್ತಿದ್ದರು ನನ್ನನ್ನು ಕೇಳುತ್ತಿದ್ರು. ಕೇಳುವ ಹಿರಿಯರಿಲ್ಲ. ನಾನು ಇವುದನ್ನ ಮಕ್ಕಳಿಗೆ ಎಲ್ಲರೂ ಹೇಳಿದೆ ಮನೆಯಲ್ಲಷ್ಟೇ. ನನ್ನ ತಂದೆ ತಾಯಿಗಳನ್ನು ನೆನಪಿಸಿಕೊಳ್ತೇನೆ. ಅದಕ್ಕಿಂತ ಮಿಗಿಲಿಗೆ ನನ್ನ ಯೋಗ ಬಗ್ಗೆ ಅಂದರೆ 1995 ಫೆಬ್ರವರಿ ತಿಂಗಳ 25, 26 ನಡೆದಂತಹ ತಾಲೂಕು ಸಭೆಯಲ್ಲಿ ನಾನು ಅಧ್ಯಕ್ಷನಾದೆ. ಒಪ್ಪರಿದ್ದ ನಾನು ತಾಲೂಕು ಅಧ್ಯಕ್ಷನಾಗಿದ್ದೆ. ಬೇಡ ಅಂತ ಹೇಳಿದ್ದೆ. ದಲಿತ ಪುಸ್ತಕದ ಆಜ್ಞೆ ಮತ್ತು ಹೇಳಿ ನಿಮ್ಮನ್ನು ಅಧ್ಯಕ್ಷ ಮಾಡಿದ್ದೆ ಯೋಚನೆ ಮಾಡಿ ಮಾಡಿದ್ದಾರೆ. ಒಳ್ಳೆಯ ಬೇಡ ನನ್ನನ್ನು ಪರಿಷತ್ತಿಗೆ ಎಳೆದು ತಂದು ಒಂದು ಹೇಳಿದ್ರೆ ಮುಗಿ ಒಪ್ಪಬೇಕು. ಮತ್ತೊಮ್ಮೆ ಇಲ್ಲಿ ನನಗೆ ಅಧ್ಯಕ್ಷನಾಗುವಂತ ಬಾಕಿ ಇದೆಲ್ಲ ಹೆಬ್ಬುಡಿ. ಎಲ್ಲಿ ನಾನು ಓದಿದನು, ಎಲ್ಲಿ ನಾನು ಅಧ್ಯಾಪಕನಾಗಿ ದುಡಿದನು, ಎಲ್ಲಿ ನನ್ನ ಮೊದಲ ಪದ್ಯ ರಚನೆಯಾಯಿತು, ಈ ಹೆಬ್ಬುಡಿಯ ನೆಲದಲ್ಲಿ ನನ್ನನ್ನು ನೀವು ಪ್ರೀತಿಯಿಂದ ಅಭಿಮಾನದಿಂದ ನೀವೆಲ್ಲ ಕಾಣ್ತಿದ್ದೀರಿ. ಈ ಪ್ರೀತಿಗೆ ನಾನೇನು ಕೊಡಬಲ್ಲೆ? ಪ್ರೀತಿಗೆ ಕೊಡುವುದು ಪ್ರೀತಿ ಇಲ್ಲದೆ ಮತ್ತೆ ನನ್ನಲ್ಲಿ ಏನೂ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವನಾರವೇ ಎನ್ನದೆ ಇವನೆನ್ನವ ಕಂಡಂತಹ ನಿಮ್ಮ ಹೃದಯ ವೈಶಾಲ್ಯಕ್ಕೆ ನಾನು ಎನ್ನುತ್ತಾ ಇದ್ದೇನೆ. ಆತ್ಮೀಯರೇ, ಉಡುಪಿ ಸಾಂಸ್ಕೃತಿಕ ರಾಜಧಾನಿ, ಕನ್ನಡ ರಾಜಧಾನಿ ಬೆಂಗಳೂರು ಆಗಿರ್ಬೋದು, ಇಡೀ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಯಾವುದು ಕೇಳಿದೆ ಅದನ್ನು ಉಡುಪಿ ಅಂತ ಎಲ್ಲರೆಲ್ಲರೂ ವಿದ್ವಾಂಸರು ಆಡತಕ್ಕಂಥ ಮಾತು. ಇದನ್ನು ನಾನು ನೆನಪಿಸಿಕೊಟ್ಟಿದ್ದೇನೆ. ಇದು ಸಾಂಸ್ಕೃತಿಕವಂತ ರಾಜಧಾನಿ. ಇಲ್ಲಿ ನಾಡು ನುಡಿಯನ್ನು ಕಟ್ಟಿರುವಂತಹ, ನಾಡು ನುಡಿಯನ್ನು ಬೆಳಗಿರುವಂತಹ ಎಲ್ಲ ಪೂರ್ವ ಸೂರ್ಯಗಳಿಗೆ ಅತ್ಯಂತ ಗೌರವದಿಂದ ತಲೆಗಾಗುತ್ತಿದ್ದೇನೆ. ಆರಂಭದಲ್ಲಿ ಉದಯವಾಣಿ ಈ ಜಿಲ್ಲೆಯ ಅವಿರಹಿತ ದಕ್ಷಿಣ ಜಿಲ್ಲೆಯ ಪ್ರತೀಕವಾಗಿ ಪ್ರತಿಬಿಂಬವಾಗಿ ಸಾಂಸ್ಕೃತಿಕ ಕೆಲಸ ಮಾಡಿದ್ದು. ಅನಂತರ ಅನೇಕ ಪತ್ರಿಕೆಗಳು ಈ ಕೆಲಸವನ್ನು ಮಾಡ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತ ಹಿರಿಮೆಯನ್ನು ಸಾರುತ್ತಿದೆ. ಇದನ್ನು ಸಹ ನೆನಪಿಸಿಕೊಳ್ಳಬೇಕು. ಬಂಧುಗಳೇ, ನಾನು ಅದನ್ನು ನಂಬಿದ್ದೇನೆ. ಯಾವಾಗಲೂ ಸಹ ಪ್ರತಿಯೊಬ್ಬ ವ್ಯಕ್ತಿಗೆ ಇರಬೇಕಾದ ಸದಾಕಾಲ ಎಚ್ಚರದ ಮಾತು ಸ್ವಸ್ಥರ ಪರಿಜ್ಞಾನ, ಸ್ವಾತ್ಮ ವಿಮರ್ಶೆ. ನಾನು ಎಲ್ಲಿದ್ದೇನೆ, ಯಾವ ಸ್ಥಾನದಲ್ಲಿ, ಈ ಸ್ಥಾನದ ಗೌರವ ಏನು, ಆ ಸ್ಥಾನದಲ್ಲಿರುವಂತಹ ನನ್ನ ಯೋಗ್ಯತೆ ಅಂತ ಈ ದೃಷ್ಟಿಯಿಂದ ನನ್ನ ಇರಲಿನ ಅರಿವಿನ ಇರಲು ಎರಡೂ ನನಗಿದೆ. ನೀವು ನನ್ನನ್ನು ಎತ್ತಿಕೊಂಡಾಗ್ತಿದ್ದೀರಿ. ಅಜ್ಜನ ಹೆಗಲಿರುವಂತಹ ಮೊಮ್ಮಗ ಅಜ್ಜನಿಗೆ ಹೇಳುವ ಹಾಗೆ ನಾನು ಇವತ್ತು ವೇದಿಕೆಯಲ್ಲಿ ನಿಂತು ನಿಮ್ಮ ಮುಂದೆ ರಾಜ್ಯರಂತೆ 4 ಮಾತುಗಳನ್ನು ಆಡುತ್ತಾ ಇದ್ದೇನೆ. ಇದು ನನಗೆ ಸಂತೋಷವನ್ನು ತನ್ನಂತ ಸಂಗತಿಯಿಂದ ಭಾವಿಸಿಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಮಾಡಬೇಕಾದ ಇನ್ನೊಂದು ನನ್ನ ಸಂಪ್ರಾಪ್ತ. ನಾನು ಅಂಬಾತನೆಯ ಆದದ್ದು, ಅಂಬಾತನೆ ನನಗೆ ಬೆಳಗಿದ್ದು ಬಕರಿ ಮಠ ಭದ್ರಕಾಳಿಯ ಪ್ರಸಾದದಿಂದ. ನೀ ನುಡಿಸಿದ ನುಡಿದೇನ ನಡೆದನ, ನಾನಿನ್ನ ನೆರಳಾಗಿ ಉಳಿದೇನ, ನಾನಿನ್ನ ನೆರಳಾಗಿ ಉಳಿದೇನ ಅಂಬಿಕೆ ಮಾನಾತ್ಮಾನು ನಿನದೇ. ನನ್ನನ್ನು ಎತ್ತಿ ಹಿಡಿದವಳು, ನನ್ನ ನಾಲಿಗೆಯನ್ನೇ ನುಡಿಸುವಳು. ಆ ತಾಯಿಯನ್ನು ಅಚಲ ವಿಶ್ವಾಸ ಇದೆ. ಇದು ನೀವು ನಂಬಲಿಕ್ಕಿಲ್ಲ, ನಮಗೊಂದು ವಿಶ್ವಾಸ. ಆ ವಿಶ್ವಾಸದಲ್ಲೇ ಬೆಳೆಯೋಣ. ಕಾಳಿದಾಸನ ನಾಲಿಗೆಯಲ್ಲಿ ದೇವಿ ಬೀಜಾಕ್ಷರವನ್ನು ಬರೆದಿದ್ದಾಳೆ. ನನ್ನ ನಾಲಿಗೆಯಲ್ಲಿ ಬರೆಯಲಾಗದೆ ಯಾಕೆ? ಈ ಕ್ಷರ ನನಗೆ ಗುರುಗಳಿಲ್ಲದೆ ಏಕಲವ್ಯ ಸಾಧಿಸಿರಲ್ಲ. ಆ ಸಾಧನೆ ನಗಲಾಗದಂತೆ
ದಿಗ್ಬಲ ಕ್ಷತ್ರಿಯ ಬಲ ಬ್ರಹ್ಮತೇಜೋ ಬಲಂ ಬಲಂ ಎನ್ನುವಂತಹ ವಿಶ್ವಾಮಿತ್ರ ಇದ್ದಾರಲ್ಲ, ನನಗೆಲ್ಲ ಆದರ್ಶ. ನಾನು ಬೆಳೆದದ್ದು ಈ ಹಿನ್ನೆಲೆ, ದೇವಿಯ ಮೇಲೆ ಭಾರ ಹಾಕಿ ಹೇಗೆಲ್ಲವೇ ನನ್ನನ್ನು ಬಿಟ್ಟು ವಿಶ್ವಾಮಿತ್ರನು ನಾನು ಬಿಟ್ಟು ಇವೆಲ್ಲ ನನ್ನ ಗುರುಗಳು ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಅವರನ್ನು ನಾನು ನೆನೆಸಿಕೊಳ್ಳಬೇಕಂತ ಭಾವಿಸ್ತಾ ಇದ್ದೇನೆ. ಸವಗನ ಮಾತನ್ನು ಹೇಳ್ತಾನೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿಂದ ಸುಖವಿಲ್ಲ, ಸಾಹಿತ್ಯ ಎಲ್ಲರಿಲ್ಲ ಸರ್ವಜ್ಞ ಅಂತ. ಸಾಹಿತ್ಯದಲ್ಲಿ ಎಲ್ಲವನ್ನಾಗಬೇಕಂತ ಉದ್ದೇಶದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನಗಳು ಜಿಲ್ಲಾ ಮಟ್ಟಕ್ಕೆ, ಜಿಲ್ಲೆಯಿಂದ ತಾಲೂಕಿಗೆ, ತಾಲೂಕಿನಿಂದ ಹೋಬಳಿಗೆ ಇತ್ತೀಚಿನ ದಿನಗಳಲ್ಲಿ ಮನೆ ಮನೆಗಳು ಬರುತ್ತಾ ಇರಬೇಕು. ಯಾಕಂತಂದ್ರೆ ಸಾಹಿತ್ಯ ಎಲ್ಲವೂ ಆಗಬೇಕು. ಈ ದೃಷ್ಟಿಯಿಂದ ನಡೆಯುತ್ತಿದೆ. ಸಾಹಿತ್ಯದ ಹತ್ತಿರ ಹೋಗಬೇಕಾದ್ರೆ ನನ್ನ ದೃಷ್ಟಿಯಲ್ಲಿ 4 ಮೆಟ್ಟಿಲುಗಳಿವೆ. ಒಂದು ಸಾಹಿತ್ಯದ ಸಾಮೀಪ್ಯಕ್ಕೆ ಹೋಗುವುದು, ಅರ್ಥವಾಗಿ ಅರ್ಥವಾದಲ್ಲಿ ಅಲ್ಲಿ ನಡೆಯುತ್ತಿರುವುದು ಕಿವಿದರನ್ನು ಕೇಳುವುದು. ಸಾಮೀಪ್ಯಕ್ಕೆ ಹೋದ ನಂತರ ಸಂವಾದವನ್ನು ನಡೆಸುವುದು. ಸಾಹಿತಿಗಳೊಂದಿಗೆ, ಸಾಹಿತ್ಯದೊಂದಿಗೆ ಸಂವಾದವನ್ನು ನಡೆಸುವುದು. ಸಂವಾದ ಪ್ರಿಯವಾದಾಗ ಅದು ಸಲ್ಲಾಪವಾಗುವುದು. ಪರಸ್ಪರ ಗಂಡ ಹೆಂಡರಾಗುವ ಮಾತಿಗೆ ಸಲ್ಲಾಪ ಅಂತ ಹೆಸರು. ಸಾಹಿತ್ಯದ ಸಲ್ಲಾಪ ಆಮೇಲೆ ಒಂದುಗೂಡಿಸ್ತದೆ, ಅದು ಸಂವಾದ. ಈ 4 ಮೆಟ್ಟಿಲುಗಳನ್ನು ಹೋಗಿ ಆದಾಗ ಸಾಹಿತ್ಯಕ್ಕೆ ನಮಗೆ ಅಷ್ಟ ಸಮೃದ್ಧಿ ಇದೆಯಲ್ಲ, ಆನಂದ ಇದೆಯಲ್ಲ, ಅದಕ್ಕಿಂತ ಮಿಗಿರುತ್ತದೆ ಏನು ಏನಿಲ್ಲ. ನನ್ನ ನೋವನ್ನು ಮರೆಸಿದೆ, ನನ್ನ ಬಡತನವನ್ನು ಮರೆಸಿದೆ, ನನಗೆ ಆಪತ್ಕಾಲದಲ್ಲಿ ಕೈ ನಿಮಿಯಾಗಿ ಸಾಹಿತ್ಯ ನನ್ನನ್ನು ಮುನ್ನಡೆಸಿದೆ. ಸಾಹಿತ್ಯ ನನ್ನ ಬದುಕಿನ ಜೀವ ಸಂಜೀವಿನಿಂದ ನಾನು ಭಾವಿಸಿದ್ದೇನೆ. ಸಾಹಿತ್ಯಕ್ಕಿಂತ ಅದ್ಭುತ ಶಕ್ತಿ ಇದೆ. ಇವತ್ತು ಆಗಬೇಕಂತಕ್ಕ ಕೆಲಸ ಜ್ಞಾನ ಸಾಗರದ ಮಥನ. ದೇವಾದಿದೇವತೆಗಳು ಸಮುದ್ರ ಮಥನವನ್ನು ಮಾಡಿದರು. ಕಳೆದುಕೊಂಡ ಸಂಪತ್ತನ್ನು ಪಡೆಯುವುದಕ್ಕಾಗಿ ಇವತ್ತು ಸಹ ನಾವು ಸಂಪತ್ತನ್ನು ಪಡೆಯುವುದಕ್ಕಾಗಿ ಈ ಸಮುದ್ರ ಮಥನ ಮಾಡಬೇಕಾಗಿದೆ. ಆಗ ದೇವತೆಗಳು ಮತ್ತು ರಕ್ಕಸರು ಸಮುದ್ರವನ್ನು ಮಾಡಿದರು. ಸಮುದ್ರ ಮಥನ ಮಾಡಿದಾಗ ಮೊದಲಿಗೆ ವಿಷ ಬಂತು, ಆಮೇಲೆ ಭೋಗದ ಸಾಮಗ್ರಿ ಬಂದು, ಐರಾವತ, ವೃಕ್ಷ, ಕಾಮಧೇನು, ಕಲ್ಪವೃಕ್ಷ ಇತ್ಯಾದಿ ಇತ್ಯಾದಿ ಬಂದು ಕೊನೆಗೆ ಅಮೃತ ಬಂದದ್ದು ಕೊನೆಗೆ. ಮೊದಲು ಬಂದ ವಿಷವನ್ನ ಶಿವ ನುಂಗಿದ, ನೀಲಗಂಡನಿಸಿಕೊಂಡ. ಅದೇ ಶಿವ ಕಡೆಗೆ ಬಂದ ಚಂದ್ರನನ್ನು ತಲೆಯ ಮೇಲೆ ಹೊತ್ತುಕೊಂಡು ಅಮೃತಾಕ್ಷಿ ತಂದಿಸಿದ. ಚಂದ್ರನನ್ನು ಹೊತ್ತುಕೊಂಡು ಚಂದ್ರಶೇಖರನಾದ. ಇವತ್ತು ಆ ಕೆಲಸ ಆಗಬೇಕು. ನನ್ನ ದೃಷ್ಟಿಯಲ್ಲಿ ಸಾಹಿತ್ಯ ಶಿವ ಇವತ್ತು ವಿಷಯವನ್ನು ಕುಡಿಬೇಕಾಗುತ್ತೆ. ಕರ್ನಾಟಕದ ಶಿವ ಬಾರಿಸು ಕನ್ನಡ ಡಿನ್ನಿಮ ಮಗು ಕರ್ನಾಟಕ ಹೃದಯ ಶಿವ ಅಂತ ಹೇಳಿದ್ರಲ್ಲ, ಆ ಶಿವತ್ತು ವಿಷವನ್ನು ಕುಡಿದು ಚಂದ್ರನನ್ನು ಎತ್ತಿ ಇಟ್ಕೊಳ್ಬೇಕಾಗುತ್ತೆ. ಆಗ ದೇವತೆಗಳು ಮತ್ತು ರಾಕ್ಷಸರೊಳಗೆ ಯುದ್ಧ ನಡೆಯಿತು. ದೇವತೆಗಳು ರಾಕ್ಷಸರು ಆಗಲೇ ಇದ್ದದಲ್ಲ, ಈಗಲೂ ಇದ್ದಾರೆ. ಎಲ್ಲಿದ್ದಾರೆ? ನಮ್ಮಲ್ಲೇ ಇದ್ದಾರೆ. ನಮ್ಮ ಕಣ್ಣಿಗೆ ರೂಪಶಕ್ತಿ. ಇದೀಗ ಹೆಬ್ರಿ ನ್ಯೂಸ್ನಲ್ಲಿ ಪುಟ್ಟ ವಿರಾಮ. ಲೈಟಿಂಗ್ ಪಾಯಿಂಟ್ SSS ಕಾಂಪ್ಲೆಕ್ಸ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 0828230481. ಮೊಬೈಲ್ 9481752220. ಮೈಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ. ಪ್ರೊಪ್ರೈಟರ್ ರೋಹಿತ್ ಕುಮಾರ್ ಶೆಟ್ಟಿ ಹೆಬ್ರಿ. ಮೊಬೈಲ್ 9880019093. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮುಂದಿನ ಭಾಗದಲ್ಲಿ ಅಷ್ಟಾವಧಾನಿ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ಅವರ ಸಮಾರೋಪ ಭಾಷಣವನ್ನು ಕೇಳೋಣ ಬನ್ನಿ. ಎತ್ತರ, ಪಡುವಣ, ಕಡಲಿನ ಬಿತ್ತರ, ಇದರ ನಡುವೆ ಹೆಬ್ರಿಯಂತಹ ಸುಂದರ ಪರಿಸರದಲ್ಲಿ 2 ದಿನದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಂಪನ್ನಗೊಂಡಿದೆ. ಒಂದೆಡೆ ಮಳೆಯ ಲಯವಾದ್ಯ, ಭೂತಾರಾಧನೆ ಮತ್ತು ಯಕ್ಷಗಾನದ ಚೆಂಡೆ ಮದ್ದಳೆಗಳ ನಿನಾದ. ಈ ಹಿನ್ನೆಲೆಯಲ್ಲಿ 2 ದಿನದ ಸಾಹಿತ್ಯ ಸಮ್ಮೇಳನ ತುಂಬ ತಾಳಬದ್ಧವಾಗಿ, ಲಯಬದ್ಧವಾಗಿ, ರಾಗಬದ್ಧವಾಗಿ ಸಂಪನ್ನಗೊಂಡಿದೆ ಅಂತ ನನಗೆ ಅನಿಸ್ತದೆ. ಇನ್ನೂ 1-2 ದಿನ ಈ ಸಾಹಿತ್ಯ ಸಮ್ಮೇಳನವನ್ನು ಮುಂದುವರಿಸಬಹುದಾಗಿತ್ತೋ ಏನು. ಹೋಳಿಗೆ, ನಾಡಿನ ಊಟ,
ಸಹೃದಯ ಸಾಹಿತ್ಯಾಸಕ್ತರ ಸ್ನೇಹಕೂಟ ಇವೆಲ್ಲ ಒಂದು ರೀತಿಯ ಸಂತೋಷವನ್ನ, ಸಂತೃಪ್ತಿಯನ್ನ, ಸಮಾಧಾನವನ್ನ, ಸಾಮರಸ್ಯವನ್ನ ನಮ್ಮಲ್ಲಿ ಉಂಟು ಮಾಡ್ತಾ ಇದೆ ಅಂತ ಅನಿಸ್ತದೆ. ಸಾಹಿತ್ಯದ ಶ್ರೇಷ್ಠತೆಯೇ ಅದು. ಭಿನ್ನ ಮನಸ್ಸುಗಳನ್ನು ಕೂಡ ಒಂದೆಡೆ ಸಂತುಲನಗೊಳಿಸುವ, ಸಮತೋಲನಗೊಳಿಸುವ, ಸಮನ್ವಯವನ್ನು ಸಾಧಿಸುವಂತಹ ಸಾಹಿತ್ಯ ನಮ್ಮ ನಡುವೆ ಮತ್ತು ಬೇಕು ಅಂತ ಅನಿಸ್ತದೆ. ಇಂತಹ ಮಳೆಗಾಲದ ಸಾಹಿತ್ಯ ನಮ್ಮ ಮನಸ್ಸುಗಳಿಗೆ ಮುದವನ್ನು ಕೊಡುತ್ತದೆ. ಮುದ್ದಣ ಮನೋರಮೆಯ ಜೊತೆಗೆ ಸಾಹಿತ್ಯ ಸಲ್ಲಾಪವನ್ನು ಮಾಡಿದ್ದೇ ಗುಡುಗುವ ಸಿಡಿಲಿನ ಹಿನ್ನೆಲೆಯಲ್ಲಿ. ಹಾಗಾಗಿ ಜೂನ್ 6, 7 ಭಾಗೀರಥಿ ಪ್ರವಹಿಸುವಂತಹ ಈ ಸುಂದರ ರಸಮಯ ಸನ್ನಿವೇಶದ ಹಿನ್ನೆಲೆಯ ಸಾಹಿತ್ಯ ಸಮಾರಾಧನೆ ಅರ್ಥಪೂರ್ಣ. 2 ದಿನಗಳಲ್ಲಿ ಎಷ್ಟೊಂದು ವೈವಿಧ್ಯಪೂರ್ಣವಾದಂತಹ ಕಾರ್ಯಕ್ರಮಗಳ ಮೂಲಕ ಈ ಸಾಹಿತ್ಯ ಸಮ್ಮೇಳನಕ್ಕೆ ಅರ್ಥವನ್ನು ತುಂಬಿದ್ದೀರಿ. ಮಳೆಯೇ ಇಲ್ಲದೆ ಇರುವಂತಹ ಬಿಸಿಲಿನ ಹೊತ್ತಿನಲ್ಲಿ ನಡೆದಂತಹ ಮೆರವಣಿಗೆ, ಅನಂತರ ಮಳೆಯ ಹನಿಮಳೆಯ ಸೊಗಸಿನ ಒಳಗೆ, ಈ ಮಾಡಿನ ಒಳಗೆ ಆ ಲಯತಾಳದ ಹಿನ್ನೆಲೆಯಲ್ಲಿ ನಡೆದಂತಹ ಬೇರೆ ಬೇರೆ ಗೋಷ್ಠಿಗಳು, ವಿವಿಧ ವಿಷಯಗಳನ್ನು ಒಳಗೊಂಡಂತಹ ಚರ್ಚೆ, ಚಿಂತನ, ಮಂಥನ ಎಲ್ಲವೂ ಕೂಡ 2 ದಿನದ ಸೀಮಿತ ಅವಧಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನ ಎಷ್ಟು ಅರ್ಥಪೂರ್ಣವಾಗಿ ಮಾಡಬಹುದು ಅನ್ನೋದನ್ನ ಇಡೀ ರಾಜ್ಯಕ್ಕೆ, ಇಡೀ ನಾಡಿಗೆ ಹೆಬ್ಬರಿ ತೋರಿಸಿಕೊಟ್ಟಿದೆ ಅಂತ ನಾನು ಅಂದುಕೊಳ್ತೇನೆ. ಸಾಹಿತ್ಯ ಯಾವಾಗಲೂ ಹಾಗೆ, ಅದು ಮಾದರಿಯಾಗಿದೆ. ಶ್ರೇಷ್ಠತೆ ಅನ್ನೋದು ಹೇಗೆ ಅನ್ನೋದನ್ನು ತೋರಿಸಿಕೊಡಬೇಕು. ಅನ್ನುವಂತಹ ಅನುಭೂತಿಯನ್ನ ಉಳಿದವರ ಮನಸ್ಸಿನಲ್ಲಿ ಉಂಟು ಮಾಡಬೇಕು. ಅದನ್ನ ಹೆಬ್ರಿಯ ಸಾಹಿತ್ಯ ಸಮ್ಮೇಳನ ಮಾಡಿ ಹಿಂದೆ 1783 ಹೊತ್ತಿಗೆ ನಿಜವಾದ ಅರ್ಥದ ಸಂಶೋಧನೆ ಮಾಡುವುದಕ್ಕೆ ನಮ್ಮ ಯಕ್ಷಗಾನ, ಭೂತಾರಾಧನೆ, ಕರಾವಳಿ ಕರ್ನಾಟಕದ ಸಂಸ್ಕೃತಿಯ ವಿಧ ಮಕ್ಕಳು ನಿಜವಾದ ಆಸಕ್ತಿಯನ್ನು ಉಂಟು ಮಾಡಬೇಕು. ಕನ್ನಡ ಸಾಹಿತ್ಯದ ಪೂರ್ವಸೂರಿಗಳು ಮುಳಿಯ ತಿಮ್ಮಪ್ಪಯ್ಯ ಇರಬಹುದು, ಪಂಡ್ಯ ಮಂಗೇಶ್ವರ ಇರಬಹುದು, BH ಶ್ರೀಧರ ಅವರು ಇರಬಹುದು, ನಮ್ಮನಿಗೆ ಮುದ್ದಣ ಕವಿ ಇರಬಹುದು. ಇವರೆಲ್ಲ ಕನ್ನಡ ಸಾಹಿತ್ಯದಲ್ಲಿ ಒಳ್ಳೆಯ ಫಸಲನ್ನು ತೆಗೆಯುವ ಹಾಗೆಯೇ ಯಕ್ಷಗಾನದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಆ ಕುರಿತು ನಾವು ಇನ್ನಷ್ಟು ಹೆಚ್ಚಿನ ಸಂಶೋಧನೆಯನ್ನ ಮಾಡಬೇಕಾಗಿದೆ. ಸಾಹಿತ್ಯ ಅಂತಹ ಒಂದು ನಿಜವಾದ ಶೋಧ ಪ್ರವೃತ್ತಿಯನ್ನು ನಮ್ಮಲ್ಲಿ ಉಂಟು ಮಾಡಬೇಕು. ಇಲ್ಲದಿದ್ರೆ ಏನು ಪ್ರಯೋಜನ? ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇಂತಹ ಹೊಸತನ್ನು ಹೇಳುವ, ನಿಜವಾದ ಅರ್ಥದಲ್ಲಿ ಅನ್ವೇಷಣೆಯನ್ನು ಮಾಡುವ, ಹುಡುಕಾಡುವಂತಹ ಯೋಚನೆ ಮನಸ್ಸಿನಲ್ಲಿ ಮೂಡಿಬರಬೇಕು. ಇನ್ನೊಂದು ಉದಾತ್ತವಾದ ಅಂಶಗಳನ್ನ ಬೇರೆ ಯಾರು ಹೇಳದೇ ಇರುವ ರೀತಿಯಲ್ಲಿ ಹೇಳುವಂತಹ ಹೊಸ ಕಾವ್ಯದ ಹುಡುಕಾಟ ಅನುಭೂತಿ ಸಾಧ್ಯ ಆಗಬೇಕು. ಮಹಾಕವಿ ಕುವೆಂಪು ಅವರು ಹಕ್ಕಿಗಳನ್ನು ಹಾರುವುದನ್ನು ನೋಡಿದಾಗಲೇ ಅವರು ಹೇಳಿದರು, ದೇವರು ರುಜು ಮಾಡಿದನು ರಸವಶವನಾಗುತ್ತ ಕವಿ ಅದನ್ನು ನೋಡಿದನು. ದೇವರು ರುಜು ಮಾಡಿದ ಹಾಗೆ ಕಾಣುವಂತಹ ಒಂದು ಕಲ್ಪನೆ ಇದೆಯಲ್ಲ, ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಉದಾತ್ತವಾದದ್ದು. ನಮ್ಮೆಲ್ಲರ ಮನಸ್ಸುಗಳಿಗೂ ಕೂಡ ಹಾಗೆ ಅನಿಸಿದೆ. ಆದರೆ ಕುವೆಂಪು ಹಾಗೆ ಹೇಳಿದರು ಎನ್ನುವುದು ಮುಖ್ಯ. ಇಂತಹ ಅನೇಕ ನಿತ್ಯ ನಾವೀನ್ಯದ ಕಲ್ಪನಾ ರಮ್ಯತೆಯ ಅಂಶಗಳು ಸಾಹಿತ್ಯದಲ್ಲಿ ಸಾರ್ವಕಾಲಿಕವಾದಂತಹ ದಾಖಲೆಗಳಾಗುತ್ತದೆ. ಒಬ್ಬ ಕುದಿನ ಅಂತ ಮಹಾಕವಿ ಹೇಳ್ತಾರೆ, ಒಂದು ಕವಿತೆಯಲ್ಲಿ ದೇವರ ಬಗ್ಗೆ ಅವರಿಗೆ ಅನುಕಂಪ ಬರ್ತದೆ. ಅಯ್ಯೋ ದೇವರೇ, ನನ್ನ ಸಂಸಾರ ಸಾಗಿಸುವುದಕ್ಕೆ ನಾನು ದುಃಖ ಪಡ್ತಾ ಇದ್ದೇನೆ, ಆದ್ರೆ ನೀವು ಎಂತಹ ಮಹಾತ್ಮನು, ಏನು ಹೇಳಿ ನಮ್ಮವ್ವ ಇರುವವರು 3 ನಾನು ನಮ್ಮೆಣ್ಣು ಮೊಲೆಗೂಸು ಕಾಡಿಯ ಒಪ್ಪೊತ್ತು ದುಡಿಯದೆ ಕೂತರು ಪ್ರಾಣ ನೀಸುವುದು ಕಷ್ಟ. ಪ್ರತಿದಿನ ನಾನು ಕಾಯದ ಕೆಲಸ ಮಾಡಬೇಕು, ಕೂಲಿ ಕೆಲಸ ಮಾಡಬೇಕು, ಇಲ್ಲಿದ್ರೆ ಹೊಟ್ಟೆಗೆ ಗತಿ ಇಲ್ಲ. ಹುಲು ಮನಸ್ಸಿಯ ಪಾಡು ಹಿಂಗೈತೆ, ನಮ್ಮವ್ವ ಮಲೆದೇವರ ಪಾಡ ಏನು ಹೇಳಿ, ಈ ಮನೆಯ ದೇವರ ಕಷ್ಟವನ್ನು ನಾನು ಏನು ಹೇಳಿ, ಸುಲಭನೇ ಲೋಕದ ಸಂಸಾರ ನಡೆಸೋದು, ಅಳು ಬಂತು ನಮ್ಮಪ್ಪ ಕಾರ್ಯ, ನಮ್ಮಪ್ಪನಿಗಾಗಿ ನನಗೆ ದುಃಖ ಬರ್ತಾ ಇದೆ. ಆ ಆನಂದ ಪದ್ಮನಾಭ ಸ್ವಾಮಿ ಇಡೀ ಲೋಕವನ್ನೇ ಕಾಪಾಡಬೇಕಲ್ಲ, ನನ್ನ ಸಂಸಾರ ಸಾಗಿಸೋದೇ ನನಗಲ್ಲ, ಅವನಿಗೆ ಜಗತ್ತಿನ ಸಂಸಾರವನ್ನು ಸಾಗಿಸಬೇಕಲ್ಲ ಅಂತ ಹೇಳ್ತಾರೆ. ಎಷ್ಟು ಎಲ್ಲರ ಅನುಭವಕ್ಕೆ ದಕ್ಕುವ ಸಂಗತಿಯನ್ನೇ ವಿಶಿಷ್ಟವಾಗಿ ಕಾವ್ಯದಲ್ಲಿ ಪಡಿಮೂಡಿಸುವಂತಹ, ಪ್ರತಿಧ್ವನಿಸುವಂತಹ, ಪ್ರತಿಫಲಿಸುವಂತಹ ಕೆಲಸವನ್ನ ಕವಿ ಮಾಡ್ತಾನಲ್ಲ, ಇದು ಸಾರ್ವಕಾಲಿಕವಾದಂತಹ ಸುಖ. ರಾಜರತ್ನಂ ಅವರು ಒಂದು ಕಡೆ ಹೇಳ್ತಾರೆ, ನಾಗ ಮತ್ತು ಮಲ್ಲಿಯರ ಸಂವಾದದಲ್ಲಿ ನಾನು ಕೇಳ್ತಾನೆ, ದೇವರ ಹತ್ರ ಹೋದಿಯಲ್ಲ ಹೆಣ್ಣೆ, ಏನು ವರ, ಯಾರಿಗೆ, ಏನು ಕೇಳಿದೆ?
ನಿಮಗೆ, ನನಗೆ, ಮತ್ತೆ ಮಕ್ಕಳು ಮೂವರಿಗೆ ಮಲ್ಲಿ ಹೇಳುವ ಉತ್ತರ. ನನಗೇನು ಮಲ್ಲಿ ಅಂತ ಗಂಡ ಕೇಳಿದರೆ ನಿಮಗೆ ಆಯಸ್ಸು, ಆರೋಗ್ಯ, ಮತ್ತೆ ಮಕ್ಕಳಿಗೆ ಅವಕ್ಕೆಲ್ಲ ಗುಣ, ವಿದ್ಯೆ, ಭಾಗ್ಯ. ನಿನಗೆ ಮಲ್ಲಿ, ನನಗ ಮುತ್ತೈದೆ ಸಾವು. ಕನ್ನಡ ಗರತಿಯ ಮುತ್ತೈದೆಯ ಆಂತರಿಕ ತುಮುಲವನ್ನು ಇದಕ್ಕಿಂತ ಸಮರ್ಥವಾಗಿ ಕಟ್ಟುವಂತಹ ಶಕ್ತಿ ಯಾವ ಕಾವ್ಯಕ್ಕೆ ತಾನೇ ಸಾಧ್ಯ? ಕಡಿಮೆ ಹಂತಗಳಲ್ಲಿ ಗಂಭೀರವಾದ ಪರಿಣಾಮವನ್ನ, ಮನಸ್ಸನ್ನ ಕಾಡುವಂತಹ ಪಾದಗಳನ್ನು ಕಟ್ಟುವಂತಹ ಕಾವ್ಯ ಶಕ್ತಿ ಇದೆಯಲ್ಲ, ಇದು ನಮ್ಮ ಉಸಿರಾಗಿದೆ. ನಮ್ಮ ಹೊಸ ಕವಿಗಳಿಗೆ ಇದು ಆದರ್ಶವಾಗಿದೆ. ಕನ್ನಡ ಈ ದೃಷ್ಟಿಯಲ್ಲಿ ನೋಡಿದರೆ ಹುಲಸಾದಂತಹ ನೆಲ. ಮಹಾಕಾವ್ಯದ ರಚನೆಯೂ ಇದೆ, ಹನಿಕವನಗಳ ರಚನೆಯೂ ಇದೆ. ಎಂತಹ ವೈಶಿಷ್ಟ್ಯ ನೋಡಿ. ಭಾರತೀಯ ಭಾಷೆಗಳಲ್ಲಿ ಬೇರೆಲ್ಲೂ ಕಾಣದೇ ಇರುವಂತಹ ಪ್ರಕಾರಗಳಿವೆ. ಕುವೆಂಪು ಅವರು ರಾಮಾಯಣ ದರ್ಶನವನ್ನ ಬರೆದ ಮೇಲೂ ಕೂಡ 40 ಗಡಿದಾಟಿದಂತಹ ಮಹಾಕಾವ್ಯಗಳು ಕನ್ನಡ ನೆಲದಲ್ಲಿ ಹುಟ್ಟಿವೆ. ಒಂದರಲ್ಲ 40 ಮಹಾಕಾವ್ಯಗಳ ಸೃಷ್ಟಿಯಾಗಿದೆ. ಇನ್ನೂ ಕೂಡ ಅನೇಕ ಮಹಾಕಾವ್ಯಗಳ ಸರದಿಯ ಸಾಲಿನಲ್ಲಿ ಹೊರಬರುವುದಕ್ಕೆ ಕಾಲು ಕುಳಿತಿದೆ. ಮತ್ತೊಂದೆಡೆ ಹನಿಗವನಗಳ ಸೃಷ್ಟಿ, ಅದನ್ನು ತಾತ್ಸಾರ ಮಾಡಬೇಕಾಗಿಲ್ಲ. ಜಪಾನಿನ ಹಾಯುಗಳು 17 ಸಿಲಬಲ್ಗಳಲ್ಲಿ, ಅಕ್ಷರಾಂಶಗಳಲ್ಲಿ ಅದ್ಭುತವಾದಂತಹ ಅಧ್ಯಾತ್ಮವನ್ನ, ಬೌದ್ಧಿಕ ವಿಷಯಗಳನ್ನ, ಬುದ್ಧನ ಅಧ್ಯಾತ್ಮದ ಸಂಗತಿಗಳನ್ನ ಬಹಳ ಸಮರ್ಥವಾಗಿ ಹೇಳುವ ಹಾಗೆ ಕನ್ನಡದ ಹನಿಗಣಿತಗಳಲ್ಲಿಯೂ ಕೂಡ ಅರ್ಥಗರ್ಭಿತವಾದಂತಹ ಆಲೋಚನೆಗಳನ್ನು ಹುದುಗಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಇದು ಕನ್ನಡದ ಶ್ರೇಷ್ಠತೆ. ಇದರ ಅರ್ಥ ಕ್ಷುಲ್ಲಕವಾದಂತಹ, ನಗಣ್ಯವಾದಂತಹ, ಕೇವಲ ಹಾಸ್ಯವನ್ನು ಹೇಳುವಂತಹ ಪ್ರಯತ್ನಗಳು ನಡೆದಿಲ್ಲ ಅಂತಲ್ಲ, ನಡೆದಿದೆ. ಆದರೆ ಅದನ್ನೂ ಮೀರುವಂತಹ ಕೆಲಸ ಕನ್ನಡದಲ್ಲಿ ನಡೆಯುತ್ತಾ ಇದೆ. ಇದು ಬಹಳ ಮುಖ್ಯವಾಗಿ ವಿಮರ್ಶಕರು ಗಮನಿಸುವಂತಹ ಅಂಶ. ಭಾವಗೀತೆಗಳಿರಬಹುದು, ಕನ್ನಡದಲ್ಲಿ ವಿಶಿಷ್ಟವಾದಂತಹ ರಚನೆಗಳು, ಬೇರೆ ಯಾವ ಭಾಷೆಗಳಲ್ಲೂ ಸಾಧ್ಯವಾಗದೇ ಇರುವಂತಹ ಸುಗಮ ಸಂಗೀತದ ಸ್ರೋತವಾಗಿರುವಂತಹ ಭಾವಗೀತೆಗಳು ಕನ್ನಡದ ವಿನೂತನ ಸೃಷ್ಟಿ. ಕೆ ಎಸ್ ನರಸಿಂಹಸ್ವಾಮಿ ಅವರು ಹೇಳ್ತಾರಲ್ಲ, ಅಲ್ಲಿ ರಣದುಂದುವಿ, ಇಲ್ಲೊಂದು ವೀಣೆ, ನಿನ್ನ ಪ್ರತಿಧ್ವನಿ. ರಣದುಂದುವಿಯು ಭಗವಂತನ ಪ್ರತಿಧ್ವನಿ, ವೀಣಾ ರವವು ಖನಿಯೂ ಕೂಡ ಭಗವಂತನ ಪ್ರತಿಧ್ವನಿ. ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ. ಕಡಿಮೆ ಶಬ್ದಗಳಲ್ಲಿ ಶಬ್ದಚಿತ್ರಗಳನ್ನು ಕಣ್ಣ ಮುಂದೆ ಕಟ್ಟಿ ರೂಪಕಗಳ ಮೂಲಕ, ಪ್ರತಿಮೆಗಳ ಮೂಲಕ, ಸಂಕೇತ ಪ್ರತೀಕಗಳ ಮೂಲಕ ಅದ್ಭುತವಾದ ಅನುಸಂಧಾನವನ್ನ ಸಹೃದಯರ ಮನಸ್ಸಿನಲ್ಲಿ ಉಂಟು ಮಾಡುವಂತಹ ಶಕ್ತಿ ಸಣ್ಣ ಸಣ್ಣ ಚುಟುಕುಗಳಿಗೆ ಇರುವಾಗ ಮಹಾಕಾವ್ಯ ಮೂಡಿಸುವಂತಹ ಮಹಾದರ್ಶನ ಎಷ್ಟು ದೊಡ್ಡದು. ನಾವು ಕನ್ನಡಿಗರು ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಇಂತಹ ನೋಡಿ, ಕನ್ನಡದ ಒಬ್ಬ ಹನಿಗವಿತೆ ಕಟ್ಟಿದ ಕವಿ ಹೇಳ್ತಾನೆ, ಕೊಳದೊಳಗೆ ಸೂರ್ಯ ತಾವರೆಗಳನ್ನ ಮುಡಿದಿದ್ದಾನೆ. ಅಷ್ಟೇ. ಇಲ್ಲಿಗೆ ಹೆಬ್ರಿ ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ಹೆಬ್ರಿ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಅನುಷಾ ಮಾಡುವ ವಂದನೆಗಳು. ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್. ಆಕರ್ಷಕ ವಿನ್ಯಾಸದ ವಿವಿಧ ಶ್ರೇಣಿಯ ಬೃಹತ್ ಫ್ಯಾನ್ಸಿ ಲೈಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ಮಳಿಗೆ. ನಮ್ಮಲ್ಲಿ ವಿವಿಧ ನಮೂನೆಯ ಪೆಡಸ್ಟಲ್ ಫ್ಯಾನ್, ಟೇಬಲ್ ಫ್ಯಾನ್, ಸೀಲಿಂಗ್ ಫ್ಯಾನ್, ಎಗೋಸ್ಟಾರ್, ಗೀಸರ್, ಗೇಟ್ ಲೈಟ್, ಸ್ಟ್ರೀಟ್ ಲೈಟ್, ಟೇಬಲ್ ಲ್ಯಾಂಪ್, ಹೆಲೋಜಿನ್, ಎಲ್ಇಡಿ, ಡೆಕೋರೇಟಿಂಗ್ ವಾಲ್ ಲೈಟ್, ಬಲ್ಕೆಟ್, ಎಲ್ಇಡಿ ಝೂಮರ್ಸ್, ಕ್ರಿಸ್ಟಲ್ ಝೂಮರ್ಸ್, ಇಟಾಲಿಯನ್ ಟೈಪ್ಸ್ ಆಫ್ ಝೂಮರ್ಸ್ ಲೈಟ್, ಸಿಂಗಲ್ ಹ್ಯಾಂಗಿಂಗ್ ಲೈಟ್, ಆಲ್ ಟೈಪ್ಸ್ ಆಫ್ ಝೂಮರ್ ಲೈಟ್. ಇದಲ್ಲದೆ ಅತ್ಯುತ್ಕೃಷ್ಟ ಮಟ್ಟದ ಎಲ್ಲಾ ನಮೂನೆಯ ಫ್ಯಾನ್ಗಳು ನಮ್ಮಲ್ಲಿ ಲಭ್ಯವಿದೆ. ಡೀಲರ್ಸ್ ಇನ್ ಹ್ಯಾವೆಲ್ಸ್, ಕ್ರಾಂಪ್ಟನ್, ಓರಿಯೆಂಟ್, ಆಲ್ಮೊನಾರ್ಡ್, ರೆಕಾರ್ಡ್, ಫಿಲಿಪ್ಸ್, ಕೈತಾನ್, ಬಜಾಜ್, ವಿಪ್ರೋ, ಮಾರ್ಕ್, ಆಟೋಕ್ರಾಟ್, ಓಸ್ರಾಮ್, ಪ್ಯಾನಾಸೋನಿಕ್. ಉತ್ತಮ ಆಯ್ಕೆಯ ಲೈಟಿಂಗ್, ಫ್ಯಾನ್ ಮತ್ತು ಎಲೆಕ್ಟ್ರಿಕಲ್ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಲೈಟಿಂಗ್ ಪಾಯಿಂಟ್, SSS ಕಾಂಪ್ಲೆಕ್ಸ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 082822304881. ಮೊಬೈಲ್ 9481752720. ಮೈಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ. ಕಂಪ್ಯೂಟರ್ ಶಿಕ್ಷಣ ಭವಿಷ್ಯದ ಆಶಾ ಕಿರಣ. ಇದೀಗ ಗೋಳಿಹಳ್ಳಿ ಪರಿಸರದಲ್ಲಿ ವ್ಯವಸ್ಥಿತ ಕಂಪ್ಯೂಟರ್ ಶಿಕ್ಷಣ ಕೇಂದ್ರ. ಎಲ್ಲಾ ರೀತಿಯ ಕೋರ್ಸುಗಳು ಲಭ್ಯ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ 10% ರಿಯಾಯಿತಿ. ಯಾವುದೇ ಕೋರ್ಸಿನ ಮೊತ್ತವನ್ನು ಮುಂಗಡವಾಗಿ ಒಮ್ಮೆಲೆ ಪಾವತಿಸಿದಲ್ಲಿ ಆಕರ್ಷಕ ಡಿಸ್ಕೌಂಟ್. ಇಂದಿನೇ ಭೇಟಿ ನೀಡಿ. RK ಕಂಪ್ಯೂಟರ್ ಎಜುಕೇಶನ್, ಗೋಳಿಹಳ್ಳಿ.
ಪ್ರೊಪ್ರೈಟರ್ ರೋಹಿತ್ ಕುಮಾರ್ ಶೆಟ್ಟಿ ಹೆಬ್ರಿ. ಮೊಬೈಲ್ 9880019093.